ನಿರ್ವಿಕಲ್ಪಕಂ ಅನಲ್ಪಂ ಅಕ್ಷರಂ. ನಿರ್ವಿಕಲ್ಪಕಂ ಅನಲ್ಪಂ ಅಕ್ಷರಂ ಯತ್ ಕ್ಷರ ಅಕ್ಷರ ವಿಲಕ್ಷಣಂ ಪರಂ. ನಿತ್ಯಂ ಅವ್ಯಯ ಸುಖಂ ನಿರಂಜನಂ ಬ್ರಹ್ಮತತ್ವಂ ಅಸಿ ಭಾವಯಾತ್ಮನಿ. ಆಚಾರ್ಯ ಶಂಕರರು ಯಾವುದನ್ನ ಧ್ಯಾನಿಸಬೇಕು ಅನ್ನುವಂತಹದ್ದನ್ನ ಈಗಾಗಲೇ ಸುಮಾರು ಶ್ಲೋಕಗಳಿಂದ ನಮಗೆ ಪರಿಚಯವನ್ನ ಮಾಡಿಸ್ತಾ ಇದ್ದಾರೆ. ಸೊ ಇನ್ನೊಂದು ಎರಡು ಶ್ಲೋಕದಲ್ಲಿ ಇದನ್ನ ಬಿಟ್ಟು ಇನ್ನು 2 ಶ್ಲೋಕದಲ್ಲಿ ಕೂಡ ಮೆಡಿಟೇಷನ್ಗೆ ಬೇಕಾಗಿರ್ತಕ್ಕಂತಹ ಪ್ರಿಪರೇಷನ್ ಮತ್ತೆ ಪ್ರಿಪರೇಷನ್ ಜೊತೆಗೆ ಯಾವುದು ಜ್ಞೇಯ ವಸ್ತು, ಆ ಜ್ಞೇಯ ವಸ್ತುವಿನಲ್ಲಿ ಜ್ಞಾತೃವನ್ನ ಹೇಗೆ ಸರೆಂಡರ್ ಮಾಡಬೇಕು. ಸೊ ಜ್ಞಾತೃವನ್ನ ಜ್ಞೇಯದಲ್ಲಿ ಸರೆಂಡರ್ ಮಾಡುವಾಗ ಆ ಜ್ಞಾತೃವಿಗೆ ಇರುವಂತಹ ಅಭಿಮಾನಗಳು ಮತ್ತೆ ಜ್ಞಾತೃ ಏನನ್ನ ಹುಡುಕ್ತಾ ಇದೆಯೋ, ಯಾಕಂದ್ರೆ ಯಾವಾಗಲೂ ಕೂಡ ಅದು ಹುಡುಕುವಂತಹದ್ದು ಅದರ ಸ್ವಭಾವ. ಹುಡುಕುವುದನ್ನ ಬಿಟ್ರೆ ಅಲ್ಲೇ ಇರ್ತದೆ ಅದು. ಯಾವಾಗ್ಲೂ ಹಿರಣ್ಯ ಕಶ್ಯಪಗ ಎಲ್ಲಿ ಹರಿ ಅಂತ ಹಿಂಗ ಹೊರಗಡೆ ನೋಡ್ತಿದ್ದ ಅವನು, ಎಲ್ಲಿ ಹರಿ ಅಂತಕ್ಕಂಥದ್ದು. ಆದ್ರೆ ಅದೇ ಪ್ರಹ್ಲಾದನಿಗೆ ಎಲ್ಲ ಕಡೆ ಕಾಣ್ತಿತ್ತು. ಅವನಿಗೆ ತಾನೇ ತನ್ನಲ್ಲಿ ಕಾಣ್ತಿತ್ತು, ಅವನ ಅಪ್ಪನಲ್ಲಿ ಕಾಣ್ತಿತ್ತು, ಮತ್ತೆ ಎಲ್ಲ ವಸ್ತುವಿನಲ್ಲಿ ಕಾಣ್ತಿತ್ತು. ಆದ್ರೆ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ತುಂಬಾ ದೊಡ್ಡವನು ತಂದೆ, ತುಂಬಾ ಅವನು ಬೇಕಾದಷ್ಟು ಶಕ್ತಿ ಉಳ್ಳವನು, ಅನಂತ ಶಕ್ತಿ ಉಳ್ಳಂತವನು, ಎಲ್ಲಾ ದೇವತೆಗಳನ್ನ ತನ್ನ ಕೈವಶದಲ್ಲಿಟ್ಟುಕೊಂಡಿದ್ದ. ಸೊ ಆದ್ರೆ ಅವನಿಗೆ ಎಲ್ಲಿ 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 ಅಂತ ಅವನಿಗೆ ಎಲ್ಲಿ ಅಂದ್ರೆ ಇದರ ಸ್ವಭಾವ ಏನಂತಂದ್ರೆ, ಯಾವುದು ಅಹಂಕಾರ ಜನ್ಯವಾಗಿರ್ತಕ್ಕಂತಹ ಈ ಕರ್ತೃತ್ವ ಭಾವ ಇದೆಯೋ, ಆ ಕರ್ತೃ ಭಾವ ತನಗಿಂತ ಬೇರೆಯಾಗಿರ್ತಕ್ಕಂತಹದ್ದು, ತನ್ನನ್ನ ತಾನು ಕರ್ತ ಅನ್ನುವಂತಹದ್ದು ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ಇಟ್ಟುಕೊಂಡು ಇನ್ನೇನಾದ್ರೂ ತಿಳ್ಕೊಳ್ಬೇಕಾಗಿರ್ತದಂದ್ರೆ ತನಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಅನ್ನುವಂತಹ ಭ್ರಾಂತಿಯಲ್ಲಿ ನಮ್ಮ ಎಲ್ಲರ ಕರ್ತೃತ್ವ ಭಾವ ಇರತಕ್ಕಂಥದ್ದು. ಆದ್ರೆ ಅದೇ ಪ್ರಹ್ಲಾದ ತನ್ನ ಕರ್ತೃತ್ವವನ್ನ ಕಳ್ಕೊಂಡಿದ್ದ. ಹರಿ ಸರ್ವತ್ರ ಅನ್ನುವಂತಹದ್ದು ಗೊತ್ತಿತ್ತು. ಹಾಗಾಗಿ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ಅವನಿಗೆ ಎಲ್ಲಾ ಕಡೆ ಹರಿ ಕಾಣ್ತಾ ಇದ್ದ, ಆದ್ರೆ ಹಿರಣ್ಯ ಕಶ್ಯಪಗೆ ಮಾತ್ರ ಕಾಣಿಸ್ತಾ ಇದ್ದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಈ ಕರ್ತೃತ್ವ ಭಾವಕ್ಕೆ ಇರುವಂತಹ ಮುಖ್ಯ ದೋಷವನ್ನ ಆಚಾರ್ಯ ಶಂಕರರು ಈ ಶ್ಲೋಕಗಳಿಂದ ನಮ್ಮನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ವಿಧಾನಗಳಿಂದ, ಪ್ರಕ್ರಿಯೆಗಳಿಂದ ನಮ್ಮನ್ನ ಪ್ರೇರೇಪಿಸ್ತಾ ಇದ್ದಾರೆ. ಸೊ ವಿಕಲ್ಪ ಅಂತಂದ್ರೆ ಸಂಕಲ್ಪ ಮತ್ತು ವಿಕಲ್ಪ ಅಂತಕ್ಕಂತಹದ್ದು 2 ಸ್ವಭಾವಗಳು, ಥಾಟ್ಸ್ ಅಂತ ಕರಿತೀವಿ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಆಗಿರ್ತಕ್ಕಂತಹ ಥಾಟ್ಸ್ಗಳು. ಯಾವಾಗಲೂ ಕೂಡ ಈ ಸಂಕಲ್ಪ ವಿಕಲ್ಪ ಅಂತಕ್ಕಂತಹ ಥಾಟ್ಸ್ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ರನ್ ಆಗ್ತವೆ. ಆ ಸಂಕಲ್ಪಗಳು ಏನು ಥಾಟ್ಸ್ ಪ್ರಕ್ರಿಯೆ ಇದೆಯಲ್ವಾ, ಅದು ನಾನು ಅನ್ನುವಂತಹದ್ದು ನಮ್ಮೆಲ್ಲರ ಕರ್ತೃತ್ವ ಭಾವ.
ಏನನ್ನ ನೋಡಕ್ ಹೊರಟಿದ್ದಾನೋ ಅವನು ಈ ಸಂಕಲ್ಪ ವಿಕಲ್ಪದಲ್ಲೇನೆ ನೋಡಕ್ ಹೋಗುತ್ತಾನೆ, ಬಿಟ್ರೆ ಸಂಕಲ್ಪ ವಿಕಲ್ಪದ ಆಚೆಗೆ ಅವನಿಗೆ ಐಡಿಯಾ ಇಲ್ಲ ಕರ್ತೃಗೆ. ಇದು ಬಹಳ ದೊಡ್ಡ ಬಿಗ್ಗೆಸ್ಟ್ ಗ್ಯಾಪ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಶಂಕರರು ನಮಗೆ ಆ ಕರ್ತೃತ್ವ ಭಾವವನ್ನ ನಿರಾಕರಣೆ ಮಾಡಕ್ಕೋಸ್ಕರ ಸಲುವಾಗಿ ಈ ಬ್ರಹ್ಮವಸ್ತು ಅನ್ನುವಂತಹದ್ದು ನಿರ್ವಿಕಲ್ಪಕಂ. ನಿರ್ವಿಕಲ್ಪಕಂ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಥಾಟ್ಸ್ ಇಲ್ಲದೆ ಇರುವಂತಹ ಸ್ಟೇಟಸ್ಸು. ಯಾವುದು ಥಾಟ್ಸ್ ಇಲ್ಲದೆ ಇರ್ತಕ್ಕಂಥ ಸ್ಟೇಟಸ್ ಅನ್ನು ನಾವು ಅನುಭವಿಸ್ಬೇಕಂತಂದ್ರೆ ಅಲ್ಲಿ ಏನಾಗ್ಬೇಕು, ಥಾಟ್ಸ್ ಅನ್ನುವಂತಹ ಮೈಂಡ್ ಅನ್ನ ಅಲ್ಲಿ ಲಯ ಮಾಡಬೇಕು. ಯಾವುದ್ರಲ್ಲಿ ಲಯ ಮಾಡಬೇಕು ಅಂತಂದ್ರೆ ಥಾಟ್ಸ್ ಇಲ್ಲದೆ ಇರುವಂತಹ ಯಾವುದು ಒಂದು ಸ್ಥಿತಿ ಇದೆಯೋ ಆ ಸ್ಥಿತಿಯಲ್ಲಿ ಅದನ್ನ ಲಯ ಮಾಡಬೇಕು. ಇಂಪಾಸಿಬಲ್ ಅಂತ ಯೋಗ ಶಾಸ್ತ್ರ ಗೊತ್ತಿಲ್ಲದಿರೋರಿಗೆ ಅನಿಸುತ್ತೆ. ಆದರೆ ಯೋಗ ಶಾಸ್ತ್ರದಲ್ಲಿ ನಾವು ಅನೇಕ ಪ್ರಕ್ರಿಯೆಗಳನ್ನ ಮಾಡುವಾಗ ಲಯವಾಗಿರ್ತಕ್ಕಂಥದ್ದು ಪಾಸಿಬಲ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಅದು ಒಂದು 2 ಸೆಕೆಂಡ್ ಇರಲಿ, 5 ಸೆಕೆಂಡ್ ಇರಲಿ. ಅಂದ್ರೆ ಕುಂಭಕವಾಗಿರ್ತಕ್ಕಂಥ ಪ್ರಾಣಕ್ಕರ ಅಟ್ಯಾಚ್ ಆಗಿರ್ತದೆ. ಆದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೇನೆ ಅಂತಂದ್ರೆ ಯೋಚನೆ ಇಲ್ಲದೆ ಇರುವಂತಹ ಸ್ಥಿತಿ ಪಾಸಿಬಲ್ ಇದೆ ಅನ್ನುವಂಥದ್ದು. ಆ ಯೋಚನೆ ಇಲ್ಲದೆ ಇರುವಂತಹ ಸ್ಥಿತಿಯನ್ನ ಇಲ್ಲಿ ನಿರ್ವಿಕಲ್ಪಕ ಅಂತ ಕರೆದಿದ್ದಾರೆ. ಆ ನಿರ್ವಿಕಲ್ಪಕ ಯಾವುದೊಂದು ಸ್ಟೇಟಸ್ ಇದೆಯಲ್ಲ ಅದು ಆತ್ಮಸ್ಥಿತಿ. ಮತ್ತೆ ಅನಲ್ಪಂ ಅಂತ 2ನೇದು ವಾಕ್ಯ. ಅನಲ್ಪಂ, ಅಲ್ಪ ಅಂತಂದ್ರೆ ಸ್ವಲ್ಪ ಅಂತ, ಅನಲ್ಪ ಅಂತಂದ್ರೆ ಅದರ ಅಪೋಸಿಟ್ ವರ್ಡ್. ಸೊ ಅದು ನಿರ್ವಿಕಲ್ಪಕ ಸ್ಥಿತಿ ಅಲ್ಪ ಅಲ್ಲ, ಅದು ಅನಲ್ಪ. ಅದರದ್ದು ಸ್ವಭಾವನೆ ಆಗಿರತಕ್ಕಂತಹದ್ದು ಅಂತ. ಯಾವುದೇ ವಿಕಾರಗಳ ಇಲ್ಲದೆ ಇರುವಂತಹ ಸ್ಟೇಟಸ್ ಏನಿದೆಲ್ವಾ ಅದು ನಿರ್ವಿಕಲ್ಪಕ ಸ್ಥಿತಿ. ಮತ್ತೆ ಅನಲ್ಪ ಅಂತಂದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಎಷ್ಟು ದೊಡ್ಡದಂತಂದ್ರೆ ನಮ್ಮ ಗಮನಕ್ಕೆ ಅಗಮ್ಯವಾಗಿರ್ತಕ್ಕಂಥದ್ದು, ಅದು ಅನಲ್ಪಂ. ಆಮೇಲೆ ಅಕ್ಷರಂ, ಅಕ್ಷರ ಅಂತಕ್ಕಂಥದ್ದು ಮುಂದೆ 2ನೇ ಲೈನಲ್ಲಿ ಎತ್ ಕ್ಷರ ಅಕ್ಷರ ವಿಲಕ್ಷಣಂ ಪರಂ ಅಂತ ಶಬ್ದ ಹಾಕಿದ್ದಾರೆ. ಇಲ್ಲಿ ಕ್ಷರ ಅಂತಂದ್ರೆ ಏನು, ಅಕ್ಷರ ಅಂತಂದ್ರೆ ಏನು ಅನ್ನುವಂತಹದ್ದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಸೊ ಯಾವುದನ್ನ ನಾವು ಕ್ಷರ ಅಂತ ಕರಿತೀವಿ, ಕ್ಷರ ಅಂತಂದ್ರೆ ನಾಶವಾಗತಕ್ಕಂತಹದ್ದು ವಾಕ್ಯದ ಅರ್ಥ. ಅದರ ಲಕ್ಷಾರ್ಥ ಏನಂತಂದ್ರೆ ನಮಗೆ ತೋರುವಂತಹ ಸ್ಥೂಲ ರೂಪದಲ್ಲಿರ್ತಕ್ಕಂತಹ ಯಾವುದು ಮಟೀರಿಯಲ್ ಹೊರಟಿದೆಯೋ, ಸೊ ದೇಹದಿಂದ ಹಿಡ್ಕೊಂಡು ಕಾಣಿಸ್ತಕ್ಕಂಥದ್ದು ಯಾವುದು ಈ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಮ್ಯಾಟರ್ ಅಂತ ಏನು ಕರಿತೀವಿ, ಈ ಮ್ಯಾಟರ್ ಇದೆಯಲ್ಲ ಅದರದ್ದು ಸ್ವರೂಪ ಏನಂತಂದ್ರೆ ಯಾವಾಗಲೂ ಕೂಡ ಕಂಟಿನ್ಯೂ ಆಗಿ ಅದು ವಿಕಾರವಾಗತಕ್ಕಂಥದ್ದು. ಹಾಗಾಗಿ ವಿಕಾರವಾಗತಕ್ಕಂಥದ್ರೆ ತನ್ನ ರೂಪವನ್ನ ಕಳಚಿಕೊಳ್ತಕ್ಕಂಥದ್ದು, ಒಂದೇ ರೂಪದಲ್ಲಿ ಇರಂಗಿಲ್ಲ ಅದು. ಯಾಕೆಂದ್ರೆ ನಿನ್ನೆ ಇರ್ತಕ್ಕಂಥ ಶರೀರ ಇವತ್ತಿಲ್ಲ,
ನಮ್ದು. ನಿನ್ನೆ ಇರ್ತಕ್ಕಂಥದ್ದು ಇವತ್ತು ಇಲ್ಲ ಅಂತಕ್ಕಂಥದ್ದು ನಮ್ಮ ಸಾಮಾನ್ಯ ಮನಸ್ಸಿಗೆ ಅರ್ಥ ಆಗದಿರ್ಬೋದು. ಯಾಕಂದ್ರೆ ನಮಗೆ ಸೈನ್ಸ್ ಗೊತ್ತಿಲ್ದಿರೋದ್ರಿಂದ ನಾವಿನ್ನು ಸ್ವಲ್ಪ ನಿನ್ನೆ ಅಂತಕ್ಕಂಥದ್ದನ್ನ ಒಂದ್ ಸ್ವಲ್ಪ ದೀರ್ಘ ಮಾಡೋಣ. ಈಗ 10 ವರ್ಷದಿಂದ ಇರ್ತಕ್ಕಂಥ ಶರೀರಕ್ಕೆ ಈಗ ಕಂಪೇರ್ ಮಾಡಿ ಗೊತ್ತಾಗತ್ತ. ನಮಗೆ ಚೇಂಜಸ್ ಗೊತ್ತಾಗತ್ತ. 10 ವರ್ಷದಿಂದ ಇರ್ತಕ್ಕಂಥ ಶರೀರ ಮತ್ತೆ ಈಗಿನ ಶರೀರಕ್ಕೆ ವ್ಯತ್ಯಾಸ ಗೊತ್ತಾಗತ್ತೆ. ಅಂದ್ರೆ 10 ವರ್ಷದಿಂದ ಇರ್ತಕ್ಕಂಥದ್ದು 9 ವರ್ಷ ಒಂದೇ ಸಮಾನವಾಗಿತ್ತು. ಈಗ ಈ ವರ್ಷದಲ್ಲಿ ಚೇಂಜ್ ಐತೆ ಅಂದ್ರೆ ಇಲ್ಲ, ಅದು ನಿತ್ಯ ಚೇಂಜ್ ಆಗದೆ ಇರ್ತದೆ. ಅದು ನಿತ್ಯವೂ ಕೂಡ ಬದಲಾವಣೆ ಆಗತಕ್ಕಂತಹ ಯಾವುದು ವಸ್ತು ಇದೆಯೋ ಅದನ್ನ ಕ್ಷರ ಅಂತ ಕರೆದರು. ಅದು ನಾಮದಿಂದ, ರೂಪದಿಂದ, ಗುಣದಿಂದ ನಮಗೆ ಅನುಭವಕ್ಕೆ ಬರುತ್ತೆ. ದೇಹ ನಿಜ ನಾಮ. ಯಾವುದನ್ನ ದೇಹ ಅಂತ ಬೆಟ್ಟು ಮಾಡಿ ಮುಟ್ಟಿ ತೋರಿಸ್ತೀವಿ ಅದು ದೇಹ, ಅದು ರೂಪ. ಕಣ್ಣಿದೆ, ಕಾಲಿದೆ, ಇದು ರೂಪ, ನಾಮ ರೂಪ. ಮತ್ತೆ ಬರೀ ನಾಮರೂಪ ಅಲ್ಲ, ಗುಣ ಇದೆ. ಬ್ರೀತಿಂಗ್ ಮಾಡೋದು, ನೋಡೋದು, ಕೇಳೋದು, ಮಾಡೋದು, ಇಟ್ ಇಸ್ ಆಲ್ ಕ್ರಿಯಾ ಇದೆ. ಹೀಗೆ ಯಾವುದು ಕ್ಷರ ಅಂತಕ್ಕಂಥದ್ದು ವಸ್ತು ಇದೆಯೋ ಅದು ನಾಮರೂಪ ಮತ್ತು ಗುಣವನ್ನ ಕೂಡಿದೆ. ಈ ನಾಮರೂಪ ಗುಣದಿಂದ ಕೂಡಿರ್ತಕ್ಕಂಥದ್ದು ಯಾವುದು ಕ್ಷರ ವಸ್ತು ಇದೆಯೋ ಅದು ಆತ್ಮ ಅಲ್ಲ ಅಂತಂತಾರೆ ಅವರು. ಕ್ಷರ ಅಕ್ಷರ ವಿಲಕ್ಷಣಂ ಪರಂ ಅಂತ, ಅದಕ್ಕೆ ವಿಲಕ್ಷಣ ಆಗಿರತಕ್ಕಂಥದ್ದು. ಸೊ ಇನ್ನು ಕ್ಷರ ಅಕ್ಷರ ಅಂತಕ್ಕಂಥದ್ದು ಅದು ಏನಂತಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಒಮ್ಮೊಮ್ಮೆ ಈ ಅಕ್ಷರ ಅಂತಕ್ಕಂಥ ಪದವನ್ನ ಪರಮಾತ್ಮನಿಗೂ ಕೂಡ ಉಪಯೋಗಿಸ್ತೀವಿ. ಆದ್ರೆ ಆ ಕಾಂಟೆಸ್ಟ್ ಅನ್ನ ನೋಡಿ ಅಲ್ಲಿ ಏನನ್ನ ಹೇಳಕ್ ಹೊರಟಿದ್ದಾರೆ ಅನ್ನುವಂಥದ್ದನ್ನ ಅಭಿಪ್ರಾಯ ಇಟ್ಟುಕೊಂಡು ಆ ಶ್ಲೋಕವನ್ನ ಗಮನದಲ್ಲಿಟ್ಟುಕೊಂಡು ಮಾತಾಡ್ಬೇಕಾಗ್ತದೆ. ಸೊ ಇಲ್ಲಿ ಯಾವುದು ಕ್ಷರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಸೂಕ್ಷ್ಮ ಇದೆಯೋ ಅದು ಅಕ್ಷರ. ಅಂದ್ರೆ ಕ್ಷರದಷ್ಟು ಅಶಾಶ್ವತವಲ್ಲದ್ದದು. ಅದು ಕೂಡ ವಿಕಾರವಾಗುತ್ತೆ. ಅದರದ್ದು ವಿಕಾರ ತುಂಬಾ ಸೂಕ್ಷ್ಮದದು. ಅದು ಅಷ್ಟು ಗೊತ್ತಾಗೋದಿಲ್ಲ ನಮಗೆ. ಯಾಕಂದ್ರೆ ಅದರದ್ದು ವಿಕಾರ ಅಂತಕ್ಕಂತಹದ್ದು ಇನ್ಸ್ಟ್ರೂಮೆಂಟ್ ಜೊತೆಗೆ ಅಭಿವ್ಯಕ್ತಿ ಆಗುತ್ತೆ ಬಿಟ್ರೆ ಇನ್ಸ್ಟ್ರೂಮೆಂಟ್ ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ಈ ಲೋಕದಲ್ಲಿ 2 ರೀತಿಯಾಗಿರ್ತಕ್ಕಂತಹ ಕ್ರಿಯೇಷನ್, ಒಂದು ಕ್ಷರ ಮತ್ತೊಂದು ಅಕ್ಷರ ಅಂತ. ಯಾವುದು ಅಕ್ಷರ ಅಂತಂದ್ರೆ ಈಗ ಪ್ರಾಣ ಅಂತ ಹೇಳ್ತೀವಿ. ಈ ಪ್ರಾಣ ಅಂತಕ್ಕಂಥದ್ದು ಅಕ್ಷರ. ಹಾಗೆ ನೀವು ಒಂದು ಹೂವಿನ ಸುಗಂಧ ಇದೆಯಲ್ಲ ಅದು ಅಕ್ಷರ, ಅದು ಕಾಣದಿಲ್ಲ, ಅದು ಸೂಕ್ಷ್ಮದ ರೂಪ ಇಲ್ಲ, ಅದಕ್ಕೆ ಬರೀ ಗುಣದಿಂದ ಅಭಿವ್ಯಕ್ತಿ ಆಗತ್ತೆ. ಹಾಗೆ ಪ್ರಾಣ ಅಂತಕ್ಕಂಥದ್ದು ಅದಕ್ಕೂ ಕೂಡ ನಾಮ ಇದೆ, ರೂಪ ಇಲ್ಲ. ಅದಕ್ಕೆ ಪ್ರಾಣ ಅಂತ ಅಡ್ರೆಸ್ ಮಾಡಿದ್ದೀವಿ, ಆದ್ರೆ ಅದಕ್ಕೆ ರೂಪ ಇಲ್ಲದ, ರೂಪ ಇಲ್ಲ. ಹಾಗೆ ಪರಿಮಳ ಸುಗಂಧ ಅಕ್ಷರ ಇದೆ, ರೂಪ ಇಲ್ಲ ಅದಕ್ಕೆ, ಅದು ಗುಣದಿಂದ ಕೂಡಿದದು. ಹೀಗೆ ಯಾವುದು ಕ್ಷರಕ್ಕೆ ಕಾರಣವಾಗಿರ್ತಕ್ಕಂತಹ ಆಚಾರ್ಯ ಶಂಕರರು ಈ ಅಕ್ಷರ ಅಂತಕ್ಕಂಥದಕ್ಕೆ ಇಲ್ಲೊಂದು ಹೊಸ ಹೆಸರು ಕೊಟ್ಟಿದ್ದಾರೆ. ಏನಂತಂದ್ರೆ ಮಾಯಾ ಕಲ್ಪಿತವಾಗಿರ್ತಕ್ಕಂತಹದ್ದು ಅಂತ. ಯಾವುದು ಈ ಸ್ಥೂಲ ಮತ್ತು ಸ್ಥೂಲಕ್ಕೆ ಕಾರಣವಾಗಿರ್ತಕ್ಕಂತಹ ಸೂಕ್ಷ್ಮ ಅಂತ ಏನು ಕರಿತೀವಿ, ಸೂಕ್ಷ್ಮಗಳಿಗೆ ಮತ್ತೆ ಕಾರಣ ಶರೀರವನ್ನು ಇನ್ಕ್ಲೂಡಿಂಗ್ ಸೇರಿಸಿಕೊಂಡೇ ಸೂಕ್ಷ್ಮ ಅಂತ ಇಲ್ಲಿ 2 ಭಾಗ ಮಾಡಿರೋದು. ಒಂದು ಸ್ಥೂಲ ಮತ್ತೊಂದು ಸೂಕ್ಷ್ಮ ಅಂತ. ಸೂಕ್ಷ್ಮ ಅಂತಕ್ಕಂಥದ್ದನ್ನ ಕಾರಣ ಶರೀರ ಅಂತ ತಗೊಳ್ಳಿ, ಕ್ಷರ ಅಂತಕ್ಕಂಥದ್ದನ್ನ ಸ್ಥೂಲ ಶರೀರ ಅಂತ ತಗೊಳ್ಳಿ. ಈ ಸ್ಥೂಲಕ್ಕೆ ಕಾರಣವಾಗಿರ್ತಕ್ಕಂತಹ ಸೂಕ್ಷ್ಮವಾಗಿರ್ತಕ್ಕಂತಹ ಅಕ್ಷರ, ಇವು 2 ಕೂಡ ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂಥವು. ಈ ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂತಹ
ಯಾವ ಅಕ್ಷರದಿಂದ ಕೂಡಿರ್ತಕ್ಕಂತಹ ಸೂಕ್ಷ್ಮ ಮತ್ತು ಸ್ಥೂಲವಾಗಿರ್ತಕ್ಕಂತಹದ್ದು ಯಾವ ಒಂದು ಜಗತ್ತು ಇದೆಯೋ ಈ ಜಗತ್ತಿಗಿಂತ ಆಚೆ ಇರ್ತಕ್ಕಂಥವನವನು ಅಂತ. ಅಕ್ಷರಕ್ಕಿಂತ ವಿಲಕ್ಷಣನಾಗಿರ್ತಕ್ಕಂಥವನು ಅಂದ್ರೆ ಅವನ ಸ್ಥೂಲದಿಂದಲಾಗ್ಲಿ ಸೂಕ್ಷ್ಮದಿಂದಲಾಗ್ಲಿ ಅವನನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನು ಈ ಸ್ಥೂಲ ಮತ್ತು ಅಸ್ಥೂಲಕ್ಕಿಂತ ಅತೀತನಾಗಿರ್ತಕ್ಕಂಥವನಂತ. ಅದಕ್ಕೆ ಶಾಸ್ತ್ರದಲ್ಲಿ ಅದಕ್ಕೊಂದು ಹೆಸರು ಕೊಟ್ಬಿಟ್ರು. ಏನಂತಂದ್ರೆ ಅನಿರ್ವಚನೀಯ ಅಂತ. ಅನಿರ್ವಚನೀಯ ಅಂದ್ರೆ ಅದನ್ನ ವಚನದಿಂದ ಅಂದ್ರೆ ಮಾತಿನಿಂದ ಅದನ್ನ ನಾಮದಿಂದ ಅದನ್ನ ಹೇಳಕ್ ಬರೋದಿಲ್ಲ. ಅಂತಹ ವಸ್ತು ಅದು ನಮ್ಮ ಸ್ವರೂಪ. ಈ ಮನಸ್ಸಿನ ಗುಣವನ್ನ ಕಳೆದ್ಬಿಟ್ಟು ಈ ಏನು ಈ ಶ್ಲೋಕದಲ್ಲಿ ಹೇಳಲಿಕ್ಕೆ ಹಚ್ಚಿದ್ದಾರೆ ಆ ಸ್ಥಿತಿಯಲ್ಲಿ ಮನಸ್ಸನ್ನ ನಿಲ್ಲಿಸ್ಬೇಕು. ಅದರದ್ದು ಹೀಗೆ ಮನಸ್ಸನ್ನು ನಿಲ್ಲಿಸಿದಾಗ ಅದರ ಲಕ್ಷಣವನ್ನ ಅಥವಾ ಸ್ವರೂಪವನ್ನು ಹೇಳ್ತಿದ್ದಾರೆ. ಅದು ನಿತ್ಯಂ ಅವ್ಯಯ ಸುಖಂ ನಿರಂಜನಂ. ನಿತ್ಯಂ ಅದು ನಿತ್ಯವಾಗಿ ವ್ಯಯ ಇಲ್ಲದೆ ನಿರಂತರವಾದ ಸುಖವನ್ನ ಕೊಡ್ತಕ್ಕಂಥದ್ದು. ದೀರ್ಘ ಅಲ್ಲ, ನಿರಂತರ ಸುಖವನ್ನ ಕೊಡ್ತಕ್ಕಂಥ. ಬಟ್ ನಮಗೆ ಅದು ಸದ್ಯದ ಮಟ್ಟಿಗೆ ಅನುಭವ ಇಲ್ಲ. ಆದ್ರೆ ಅದನ್ನ ನಾವು ಒಂದು ಸ್ವಲ್ಪ ಹೊತ್ತು ಎಲ್ಲಿ ನೋಡ್ಬೋದು ಅಂತಂದ್ರೆ ಮನಸ್ಸು ಲಯವಾಗಿರುವಾಗ ಗಾಢ ನಿದ್ರೆಯಲ್ಲಿ ಅದನ್ನ ನಾವು ನೋಡ್ಬೋದು ಅದನ್ನ. ಯಾಕಂದ್ರೆ ಅಲ್ಲಿ ನ್ಯಾಚುರಲ್ ಆಗಿ ಮನಸ್ಸು ಲಯ ಆಗಿರ್ತದೆ. ಅದು ಆ ಗಾಢ ನಿದ್ರೆ ಅಂತಕ್ಕಂಥದ್ದು ಪರಮ ಸುಖವಾಗಿರ್ತಕ್ಕಂಥದ್ದು. ಮತ್ತೆ ಹಾಗಿತ್ತಂದ್ರೆ ಗಾಢ ನಿದ್ರೆಯನ್ನ ಬ್ರಹ್ಮ ಅಂತ ಅನ್ಬೇಕಂತಂದ್ರ ಮತ್ತೆ ದೋಷ ಬರ್ತದಲ್ಲಿ. ಯಾಕಂತಂದ್ರೆ ಎದ್ದುಗಳಿಗೆ ಹೊರಟೋಗಿ ಬಿಡುತ್ತೆ. ಹಾಗಾಗಿ ಗಾಢ ನಿದ್ರೆ ಅಂತಕ್ಕಂಥದ್ದು ಇಲ್ಲಿ ಏನು ಬ್ರಹ್ಮ ಸ್ವರೂಪವನ್ನು ಹೇಳಕ್ ಹಚ್ಚಿದ್ದಾರೆ ಅದಲ್ಲ ಅಂತ ಗೊತ್ತಾಗುತ್ತೆ. ನಿರಂಜನ, ಯಾವುದೇ ರಂಜನ ಇಲ್ಲದೆ ಇರ್ತಕ್ಕಂತಹದ್ದು, ವ್ಯಯವಿಲ್ಲದೆ ಇರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಆ ಆನಂದದ ಸ್ಥಿತಿ ಅದು ಬ್ರಹ್ಮಸ್ಥಿತಿ. ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಶಬ್ದದಿಂದ ಜಸ್ಟು ನಾವು ನ್ಯಾರೋ ಮಾರ್ಕ್ ತರ ತೋರಿಸ್ಬೋದು. ಈಗ ನೀವು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ರಂತಂದ್ರೆ ಬೆಂಗಳೂರು ಕಡೆ ನ್ಯಾರೋ ಚಿಹ್ನೆ ಹಾಕ್ಬಿಟ್ಟು ಇನ್ನ 2 ಕಿಲೋಮೀಟರ್ ಅಂತ ಹೇಳ್ತಾರ. ಆ ಬೋರ್ಡ್ ಇದೆಯಲ್ಲ ಅದು ಬೋರ್ಡ್ ಬೆಂಗಳೂರಲ್ಲ. ಹಾಗೆ ಶಾಸ್ತ್ರ ಆಚಾರ್ಯರು ನಮಗೆ ಅದನ್ನ ಈ ರೀತಿಯಾಗಿ ಈ ಮಾರ್ಗ ಹಿಡ್ಕೊಂಡು ಹೋಗಿ ಅಂತ ತೋರಿಸ್ತಾರ ಅವರು. ಮತ್ತೆ ಅದರದ್ದು ಕುರುಹು ಹೇಳ್ತಾರ. ಕುರುಹು ಅಂತಂದ್ರೆ ಬೆಂಗಳೂರು ಅಂದ್ರೆ ಹೇಗೆ ಅಡ್ರೆಸ್ ಮಾಡ್ಬೇಕು ಅಂತಂದ್ರೆ ಓಡಾಡಿದಾಗ ಅಲ್ಲಿ ವಿಧಾನಸೌಧ ಇತ್ತಂದ್ರೆ, ಹೈಕೋರ್ಟ್ ಇತ್ತಂದ್ರೆ, ಲಾಲ್ಬಾಗ್ ಇತ್ತಂತಂದ್ರೆ, ಬೋರ್ಡ್ ಇದ್ದು ಅಂತಂದ್ರೆ ಓ ಇದು ಬೆಂಗಳೂರು ಅಂತ. ಅಂದ್ರೆ ಬೆಂಗಳೂರು ನೋಡದೇ ಇರತಕ್ಕಂತಹ ವ್ಯಕ್ತಿ ಬೆಂಗಳೂರಿಗೆ ಬಂದಾಗ ಕುರುಹುಗಳು ಅವನು ಏನೇನು ಇಂಪಾರ್ಟೆಂಟ್ ಪ್ಲೇಸ್ಗಳು ಅದನ್ನ ನೋಡಿದ್ಮೇಲೆ ಓ ಇದು ಬೆಂಗಳೂರು ಅಂತ.
ಅದೇ ರೀತಿಯಾಗಿ ಇಲ್ಲಿ ನಮಗೆ ಆಚಾರ್ಯರು ಈ ಆತ್ಮನ ಕಡೆಗೆ ಚಲಿಸುವಂತಹ ಒಂದು ವಿಧಾನವನ್ನ, ಮತ್ತೆ ಚಲಿಸಿದ ಮೇಲೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಾಗ ಡೌಟ್ ಬಂತಂದ್ರೆ ಆ ಡೌಟ್ ಅನ್ನ ಕ್ಲಿಯರ್ ಮಾಡಕ್ಕೋಸ್ಕರ ಸಲುವಾಗಿ ಅಲ್ಲಲ್ಲಿ ಕುರುಹುಗಳನ್ನ ಅವರು ಹೇಳ್ತಾ ಇದ್ದಾರೆ. ಈಗ ಧ್ಯಾನ ಮಾಡ್ಕೊಂತ ಕೂತ್ಕೊಂಡಿದ್ದೀರಿ, ಧ್ಯಾನ ಮಾಡ್ಕೊಂತ ಕೂಡುವಾಗ ಆತ್ಮ ಅಥವಾ ಪರಮಾತ್ಮ ಅಂತಂದಿಟ್ರೆ ಸಹಜವಾಗಿ ಯಾರ್ಯಾರಿಗೆ ಯಾವ್ಯಾವ ದೇವ್ರ ಮೇಲೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಭಾವನೆ ಇರ್ತದೋ ಆ ಭಾವನೆ ಮೂಲಕ ಆ ರೂಪ ನಿಂತ್ಕೊಂತು ಮತ್ತೆ ಅದು ಏನೋ ರೂಪ ನಿಂತುಕೊಳ್ಳೋದ್ರ ಜೊತೆಗೆ ಅದು ಭೀಕರವಾಗಿ, ಅಂದ್ರೆ ಭೀಕರ ಅಂತಂದ್ರೆ ಸಾಮಾನ್ಯ ರೂಪ ಇದ್ದಿಲ್ಲ, ಅದು ವಿಶೇಷವಾಗಿರ್ತಕ್ಕಂಥ ರೂಪ ಇತ್ತು. ಅದು ಕಾಲು ಕಾಣಿಸ್ತಾ ಇದ್ದಿಲ್ಲ, ಆದ್ರೆ ನಡೀತಾ ಇತ್ತು. ಈ ಮಾನುಷ್ಯ ಲೋಕದ ಯಾವುದೇ ವಸ್ತ್ರ ಆಭರಣಗಳಿಗಿಂತ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇತ್ತು. ಸೊ ಅದು ನನ್ನನ್ನ ಕೈ ಮಾಡಿ ಕರೆದು ಅಥವಾ ಅಂತಂದ್ರೆ ನನಗೇನು ಹೇಳಿತು ಅಂತ ಹೀಗೇನಾದರೂ ನಿಮಗೆ ಥಾಟ್ಸ್ ಬಂತಂದ್ರೆ ಶಂಕರರ ತಿಳಿಸುವಂತಹ ಬ್ರಹ್ಮಾಭ್ಯಾಸ ಅದು ಅಲ್ಲ. ಸೊ ಹಾಗಿರ್ತಂದ್ರೆ ಮತ್ತೆ ತಪ್ಪ ಅಂತಂದ್ರೆ ತಪ್ಪಂತ ಹೇಳ್ತಾ ಇಲ್ಲ, ಅದರದ್ದು ಸ್ಟ್ಯಾಂಡ್ ಪಾಯಿಂಟ್ ಬೇರೆದ. ಅದು ಸಗುಣ ಭಕ್ತಿಯ ಉಪಾಸನೆಗೆ ಅಲ್ಲಿ ಅಲ್ಲಿ ಪ್ಲಾಟ್ಫಾರ್ಮ್ ಇದೆ. ಅದಕ್ಕೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ದಟ್ ಈಸ್ ರೈಟ್. ಆದರೆ ಈ ಜ್ಞಾನದ ಪ್ಲಾಟ್ಫಾರ್ಮ್ ಅಲ್ಲಿ ಅವಕ್ಕೆ ಯಾವಕ್ಕೂ ಆಸ್ಪದ ಇಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ತುಂಬಾ ಜನ ಹಾಗೆ ನನಗೆ ಮಲ್ಕೊಂಡಿರ್ತೀವಿ, ಯಾವುದೋ ಶಾಸ್ತ್ರ ಚಿಂತನೆ ಮಾಡ್ತಿರ್ತೀವಿ, ನನಗೆ ಪರಮಾತ್ಮ ಬಂದು ಹೇಳಿದ ಅಂತ ಹಿಂಗೆಲ್ಲ ನಾವು ಮಾತಾಡ್ತೀವಿ. ಅವು ಭಕ್ತಿಯ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಇದಾವ, ಆದ್ರೆ ಜ್ಞಾನದ ಪ್ಲಾಟ್ಫಾರ್ಮ್ ಅಲ್ಲಿ ಅವಕ್ಕೆ ಯಾವಕ್ಕೂ ಆಸ್ಪದ ಇಲ್ಲ. ಈ ಒಂದು ಪತಂಜಲ ಸೂತ್ರದಲ್ಲಿ ಕೂಡ ಅವಕ್ಕೆ ಆಸ್ಪದ ಇಲ್ಲ. ಅಲ್ಲಿ ಕೇವಲ ಸ್ಥಿತಿ ಅಂತ ಹೇಳ್ತಾನೆ ಅವನು, ಕೇವಲ ವಿಕಲ್ಪ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಅಂತ. ಸೊ ಹಾಗಾಗಿ ಈ ತರಹದ ಪಾಸಿಟಿವ್ ಅಲ್ಲ, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಭವಗಳು ಅವು ಈ ಜ್ಞಾನ ಮಾರ್ಗದಲ್ಲಿ ತಿಳಿಸಿಕೊಡ್ತಕ್ಕಂತಹ ಲಕ್ಷಣದ ಕುರುಹುಗಳಲ್ಲ. ಮತ್ತೆ ಬೇಜಾರು ಮಾಡಿಕೊಬೇಡಿ, ಅವನು ನಿರಾಕರಣೆ ಮಾಡ್ತಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಅವಕ್ಕೆ ಪ್ಲೇಸ್ ಇಲ್ಲ. ಏನು ಇಲ್ಲಿ ಕುರುಹು? ಧ್ಯಾನ ಮಾಡ್ತಾ ಇರುವಾಗ ಏನು ಕುರುಹು ಅಂತಂದ್ರೆ ಇಸ್ ಎ ಪೀಸ್ ಆಫ್ ಮೈಂಡ್, ಶಾಂತ ಸ್ಥಿತಿ. ಅಶಾಂತತೆ ಅದು ಆನಂದದ ಸ್ಥಿತಿ. ಏನು ಯೋಚನೆಗಳಿರಬಾರ್ದು, ಕೇವಲ ಶಾಂತಿ ಇರಬೇಕು. ಅದು ಶಾಂತಿ ಆತ್ಯಂತಿಕವಾಗಿರ್ತಕ್ಕಂತಹ ಪೂರ್ಣಾನಂದದ ಸ್ಥಿತಿ ಇರಬೇಕು. ಚಿಹ್ನೆ ಲಿಂಗ ಲಕ್ಷಣ. ಅದು ಹೇಗೆ ಅದು ಆನಂದ ಅಂತಕ್ಕಂಥದ್ದು
ಅದು ಅವರು ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾರ ಅವರಿಗೆ ಅದು ಪಾಸಿಬಲ್ ಇದೆ. ಅಷ್ಟರ ತನಕ ತೋರಿಸ್ಲಿಕ್ಕೆ ಶಾಸ್ತ್ರಕ್ಕ ಆಚಾರ್ಯರಿಗೆ ಅಧಿಕಾರ ಇದೆ ಬಿಟ್ರೆ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥವ್ರು ಯಾರು ಬಯಸಿದ್ದಾರೋ ಅವರೇ ಅದಕ್ಕೆ ಅಧಿಕಾರಿಗಳು, ಇನ್ನೊಬ್ಬರಲ್ಲ. ಹಾಗಾಗಿ ಆ ಸ್ವಯಂ ಅನುಭವ ಆಗ್ಬೇಕದು. ಸ್ವಯಂ ಅನುಭವವನ್ನ ಯಾರೂ ಕೊಡಕ್ ಸಾಧ್ಯ ಇಲ್ಲ. ಇದು ಒಂದು ಅತ್ಯಂತ ಕಟುವಾಗಿರತಕ್ಕಂತಹ ನಿಷ್ಕ್ರಿಯ ಅಂದ್ರೆ ಅತ್ಯಂತ ಕಟುವಾಗಿರ್ತಕ್ಕಂತಹ ಹೃದಯ ಇಲ್ಲದೆ ಇರತಕ್ಕಂಥ ವಾಕ್ಯ. ಏನ್ರಿ ಇಷ್ಟು ನಾವು ಗುರುಗಳು ಶಾಸ್ತ್ರ ದೇವರನ್ನ ಎಷ್ಟು ನಂಬಿದ್ದೀವಿ, ಅಷ್ಟು ನಿಷ್ಕರುಣಿನ ಅಂತಂದ್ರೆ ರೈಟ್ ಅದು. ಯಾಕಂದ್ರೆ ಅದು ಯಾರಿಗೂ ಕೊಡಕ್ ಬರೋದಲ್ಲ ಅದು. ಸ್ವಯಂ ಅನುಭವಿಸ್ಬೇಕದನ್ನ. ಸ್ವಯಂ ಅನುಭವಿಸುವಾಗ ರೈಟ್ ರಾಂಗ್ ಅಂತ ಡೌಟ್ ಬರ್ತೈತೆ ಅಂದ್ರೆ ಅವಾಗ ಇದು ಮತ್ತೆ ಪುನಃ ಓದ್ಬೇಕಿದನ್ನ. ಇದನ್ನ ಓದಿ ಮತ್ತೆ ಪುನಃ ಅದಲ್ಲ ಅಂತಕ್ಕಂಥದ್ದನ್ನ ಕರೆಕ್ಷನ್ ಮಾಡಿಕೊಂಡು ದೆನ್ ಅಗೇನ್ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಶಿಷ್ಯನಾಗಿರತಕ್ಕಂತಹ ವಿದ್ಯಾರ್ಥಿ ಏನನ್ನ ಕೇಳಿಕೊಂಡು ಬಂದು ಆ ಕೇಳಿಕೊಂಡು ಬಂದಿರತಕ್ಕಂತಹ ವಿದ್ಯಾರ್ಥಿಗೆ ನೇರವಾಗಿ ಆತ್ಮನನ್ನ ಹೇಳದೆ ಆ ಆತ್ಮನ್ನ ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ವಿಧವಾಗಿರ್ತಕ್ಕಂತಹ ಎಲ್ಲ ಆಯಾಮಗಳಿಂದ ಮೊದಲು ಎಲ್ಲಾ ರೀತಿಯಿಂದ ದೋಷಗಳನ್ನ ನಿವಾರಿಸಿ ಆ ದೋಷ ಕಳ್ಕೊಂಡಿರ್ತಕ್ಕಂಥವನು ಶೂನ್ಯ ಸ್ಥಿತಿ ಅಂತ ಏನು ಅವನು ತನ್ನ ಅನುಭವದಿಂದ ಹೇಳಿದ, ಆ ಶೂನ್ಯ ಸ್ಥಿತಿಯನ್ನ ಕೂಡ ನಿವಾರಿಸಿ ಅದು ಆನಂದದ ಸ್ಥಿತಿ, ಅದು ಶಾಂತ ಸ್ಥಿತಿ, ಅದು ಪೂರ್ಣಾನಂದದ ಸ್ಥಿತಿ. ಅದು ತತ್ಸ್ವರೂಪ, ಅದು ನೀನೇ ಆಗಿದ್ದೀಯಾ. ಯಾಕಂದ್ರೆ ನೀನ್ ಆಗಿರೋದ್ರಿಂದನೇ ಅದು ನಿನಗೆ ಅನುಭವಕ್ಕೆ ಬರುತ್ತದು. ನೀನ್ ಆಗಿದ್ದಿಲ್ಲ ಅಂದ್ರೆ ನಿನಗೆ ಹೆಂಗ ಅನುಭವ ಬರ್ತಿತ್ತು? ನೀನ್ ಇದ್ದೀಯ ಅದು. ಆದ್ರೆ ಏನಾಗಿತ್ತು ಅಂದ್ರೆ ಅದ್ರ ಮೇಲೆ ಇದೆಲ್ಲ ಬೆಳ್ಕೊಂಡಿತ್ತು. ಬೇರೆ ಬೇರೆ ಇರ್ತಕ್ಕಂಥ ಕರ್ತ ಭೋಕ್ತ ಬೇರೆ ಬೇಡವಾಗಿರ್ತಕ್ಕಂಥ ಎಲ್ಲ ಬೆಳ್ಕೊಂಡಿತ್ತು. ಆ ಬೆಳ್ಕೊಂಡಿರೋದ್ರಿಂದ ಅದು ಕಾಣಿಸ್ತಾ ಇದ್ದಿಲ್ಲ. ಇದು ಎಲ್ಲನೂ ಈ ಈಶ್ವರನಿಂದ ಮುಚ್ಚಲ್ಪಟ್ಟಿರ್ತಕ್ಕಂತಹ ಒಂದು ಬಂಗಾರದ ರವಿಕೆ, ಆತ್ಮ ಮೇಲೆ ಮುಚ್ಚಲ್ಪಟ್ಟಿರ್ತಕ್ಕಂತಹ ಬಂಗಾರದ ಹೊದಿಕೆ. ಯಾರಿಗೆ ಬಂಗಾರದ ಹೊದಿಕೆಯನ್ನ ತೆಗಿಬೇಕಂತ ಮನಸ್ಸು ಬರುತ್ತೆ? ಬಂಗಾರದ ಹೊದಿಕೆ ಎಲ್ಲರಿಗೂ ಇಷ್ಟ ಅಲ್ವಾ? ಆ ಬಂಗಾರದಲ್ಲೇ ಸರಿಯೋಗ್ಬಿಡ್ತಾರೆ. ಅದಕ್ಕೆ ಹಿರಣ್ಮಯೇನ ಪಾತ್ರೇಣ, ಈ ಆತ್ಮನ ಮೇಲೆ ಏನಾಗ್ಬಿಟ್ಟದಂದ್ರೆ ಈ ಕಾಮರೂಪಿಯಾಗಿರ್ತಕ್ಕಂತಹ ಜಗತ್ತು ಚಿನ್ನದ ವಸ್ತ್ರದಿಂದ ಮುಚ್ಚಿಬಿಟ್ಟದ. ಚಿನ್ನದ ವಸ್ತ್ರ ಪಾಪ ಯಾರಿಗೆ ತೆಗಿಯಕ್ಕಾಗತ್ತೆ ಹೇಳ್ರಿ? ಯಾರಿಗೆ ತೆಗಿಯಕ್ಕಾಗಲ್ಲ. ಯಾರಿಗೆ ನಿಜವಾಗಲೂ ಕೂಡ ಆ ಚಿನ್ನದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಪರಮೋತ್ಕೃಷ್ಟವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಇರ್ಲಿ ಚಿನ್ನ ಅಲ್ವಾ, ಚಿನ್ನನ ಸುಖ ಕೊಡುತ್ತಲ್ರಿ. ಇಟ್ಸ್ ಕರೆಕ್ಟ್. ಚಿನ್ನ ಸುಖ ಕೊಡಲ್ಲ ಅಂತ ಯಾರು ಹೇಳ್ತಾರೆ?
ದುಡ್ಡು ಸುಖ ಕೊಡೋದಿಲ್ಲಂತೆ ಯಾರು ಹೇಳ್ತಾರೆ? ಅಧಿಕಾರ ಸುಖ ಕೊಡೋದಿಲ್ಲಂತೆ ಯಾರು ಹೇಳ್ತಾರೆ? ಗಂಡ, ಮಕ್ಕಳು, ಹೆಂಡತಿ, ಮನೆ, ಕಾರು, ಬಂಗ್ಲೆ ಎಲ್ಲ ಸುಖ ಕೊಡ್ತವೆ, ಅದರಾಗೆ ನೋ ಡೌಟ್. ಸೊ ಆದರೆ ಅದು ಪರಮ ಸುಖ ಕೊಡೋದಿಲ್ಲ. ನಿತ್ಯಂ ಅವ್ಯಯಂ ಸುಖಂ ಅಂತೇನು ಶಬ್ದ ಇಟ್ಟಿದ್ರಲ್ಲ, ಆ ಸುಖ ಕೊಡೋದಿಲ್ಲ. ಅದು ಆತ್ಮನಲ್ಲಿ ಸೇರಿದಾಗ ಮಾತ್ರ ಆಗತಕ್ಕಂತಹ ಸುಖ ಬಿಟ್ರೆ, ಆತ್ಮನಿಂದ ಅಭಿವ್ಯಕ್ತಿಯಾಗಿರ್ತಕ್ಕಂತಹ ಅವಿದ್ಯಾ ಕಲ್ಪಿತದಿಂದ ಈ ಬಂಗಾರದ ವಸ್ತ್ರದಿಂದ ಮುಚ್ಚಲ್ಪಟ್ಟಿರ್ತಕ್ಕಂತಹ ಈ ಅಕ್ಷರ ಜಗತ್ತು ಶಾಶ್ವತ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ಟು ಅರ್ಥ ಆಗೋದಿಲ್ಲ. ಯಾಕಂತಂದ್ರೆ ನಮ್ಮ ಇಚ್ಛೆ ಈ ಅಕ್ಷರದಲ್ಲೇ ಇರೋದರಿಂದ ಅಕ್ಷರಕ್ಕೆ ವಿಲಕ್ಷಣವಾಗಿರ್ತಕ್ಕಂತಹ ಆ ಅವ್ಯಯ ಪರಮ ಸುಖ ನಮಗೆ ಬೇಕು ಅನ್ನುವಂತಹದ್ದು ಅಷ್ಟು ತೀವ್ರ ಇಲ್ಲ. ಯಾಕಂದ್ರೆ ಅದರದ್ದು ಪ್ರೋಗ್ರೆಸ್ ಸ್ಲೋ ಅದ. ಆ ಕಾರಣದಿಂದನೇ ಅದೇನಾಗುತ್ತೆ ಅಂತಂದ್ರೆ, ಧ್ಯಾನ ಕುಂತ್ಕೊಂಡಾಗ ಒಂದು ಫ್ಯೂ ಸೆಕೆಂಡ್ಸ್ ಪಾಸಿಬಲ್ ಏನು, ಮತ್ತೆ ಬಹಿರ್ಮುಖ ಆಗಿಬಿಡುತ್ತೆ ಮನಸ್ಸು. ಹಾ ಅಂತದ ಅಷ್ಟೇ, ಒಂದು ಸೆಕೆಂಡ್, ಒಂದು ವಿದ್ಯುತ್ ಒಂದು ಶಾಕ್ ಆದಂಗ, ಒಂದು ಶಾಕ್ ಕೊಟ್ಟಂಗೆ ಕೊಟ್ಟೋಗ್ಬಿಡುತ್ತೆ. ಅದು ಒಂದು ಸೆಕೆಂಡ್ನಲ್ಲ, ಅಷ್ಟು ಫಾಸ್ಟ್ ಆಗಿ ಕೊಟ್ಟೋಗ್ಬಿಡ್ತಾ. ಬಟ್ ಅದೇನು ಕೊಟ್ಟು ಹೋಗಿರ್ತಕ್ಕಂಥದ್ದು ಅದರದ್ದು ಆ ಪ್ರಭಾವ ನೋಡಿ, ಆ ಪ್ರಭಾವದಲ್ಲಿ ಸ್ವಲ್ಪ ದೀರ್ಘ ಇರ್ತಾನೆ ಮನುಷ್ಯ. ಬಹಳತ್ತು ಅದೇ ಸ್ಟೇಟಸ್ ಅಲ್ಲಿ ಇದ್ನೆ ಅಂತ ಅನ್ಸುತ್ತೆ. ಇಲ್ಲ, ಅದು ಒಂದು ಜಸ್ಟ್ ಒಂದು ಸೆಕೆಂಡ್, ಒಂದು ಬೆಳಕ್ ತರ ಬಂದ್ಬಿಡ್ತದ. ಆ ಮಿಂಚು ಬೆಳಕು ಹೊರಟೋಗ್ಬಿಡ್ತದ. ಆದ್ರೆ ಬೆಳಕಿನ ಪ್ರಭಾವ ಅದು ಸ್ಲೋ ಆಗಿ ಮರೆ ಆಗ್ತದ. ಅದು ಆ ಸ್ಲೋ ಆಗಿ ಮರೆ ಆಗೋ ತನಕನು ನಾವೇನ್ ತಿಳ್ಕೊಂಡಿದ್ವಿ, ಸೊ ನಾವು ದೀರ್ಘ ಧ್ಯಾನ ಮಾಡಿದ್ವಿ ಅಂತ ಅನ್ಕೊಂತೀವಿ. ಆದ್ರೆ ಅದೇನು ಕೋಲ್ಮಿಂಚಿದೆಯಲ್ಲ, ಆ ಕೋಲ್ಮಿಂಚು ಸ್ಟೇಟಸ್ ಅಲ್ಲಿ ದೀರ್ಘ ನಿಲ್ಬೇಕು. ಪರಮಶಾಂತತೆಯಲ್ಲಿ ಮನಸ್ಸು ನಿಲ್ಬೇಕು. ಆ ಶಾಂತ ಸ್ಥಿತಿ, ಅದನ್ನ ಪದೇ ಪದೇ ಆ ಅಂತ ಶಾಂತ ಸ್ಥಿತಿ ನಾನು ಈಗಂಗ ಏನು ಇಲ್ಲದೆ ಇರ್ತಕ್ಕಂಥದ್ದನ್ನ ಒಂದು ಜೊತೆ ಮಾಡಿಕೊಂಡಗಳಿಗೆ ಅದು ನಂದು ಅಂತ ಹೆಂಗಂತೀವಲ್ವಾ, ಹಾಗೆ ಈಗ ಧ್ಯಾನದಿಂದ ಪಡ್ಕೊಂಡಿರ್ತಕ್ಕಂತಹ ಆತ್ಮಸುಖವನ್ನ ಅದು ನಾನು ಅಂತ ಪದೇ ಅದನ್ನ ನೆನಪು ಮಾಡಿಕೊಳ್ತಾ ಇರ್ಬೇಕು. ಯಾಕಂದ್ರೆ ಒಂದು ಏನಾರು ತಗೊಂಡು ಅಂದ್ರೆ ಅದ್ರ ಮೇಲೆ ಸದಾ ಕಣ್ಣಿರ್ಬೇಕಲ್ವಾ, ಇಲ್ಲಾಂದ್ರೆ ವಸ್ತು ಕಳೆದೋಗಿ ಬಿಡ್ತದೆ. ಅದೇ ರೀತಿಯಾಗಿ ಯಾವಾಗೋ ಒಂದ್ಸಲ ಮಾಡಿದ್ವಿ ಅಂತಂದ್ರೆ ಅದು ಇರಂಗಿಲ್ಲ. ಸೇಮ್ ಲೌಕಿಕ ವಸ್ತುಗಳನ್ನ ಪಡ್ಕೊಳ್ಳೋಕೆ ಎಷ್ಟು ಹರಸಾಹಸ ಮಾಡಿದ್ದೇವೋ, ಅಷ್ಟೇ ಹರಸಾಹಸವನ್ನ ನಾವು ಆತ್ಮನಲ್ಲಿ ಆತ್ಮಸುಖವನ್ನು ಪಡ್ಕೊಳಕ್ ಮಾಡಬೇಕು. ಆದ್ರೆ ಒಂದು ನಮಗೆ ಬೆನಿಫಿಟ್ಸ್ ಏನಂತಂದ್ರೆ, ಈ ಸಂಸಾರದ ಸುಖವನ್ನು ಪಡ್ಕೊಳಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದೇವೋ, ಆ ಹರಸಾಹಸ ಪಟ್ಟರು ಕೂಡ ಅದರ ಸುಖ ಅಲ್ಪವಾಗ್ಯದ. ಆದ್ರೆ ಇದರ ಸುಖ ದೀರ್ಘವಾಗಿ ಇರುತ್ತದೆ, ಶಾಶ್ವತವಾಗಿರುತ್ತದೆ. ಇದು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಆತ್ಮವಿದ್ಯೆ. ಇದರಲ್ಲಿ ಸದಾ ಮನಸ್ಸು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹದ್ದು ಒಂದು ಸ್ಥಿತಿ ಇದೆ
ಆ ಸ್ಥಿತಿಯನ್ನ ಅನುಭವಿಸ್ಬೇಕು, ಆ ಸ್ಥಿತಿಯಲ್ಲಿ ಇರಬೇಕು ಅಂತ ಸಂಕಲ್ಪ ದಿನ 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 ಸಂಕಲ್ಪ ಮಾಡ್ಬೇಕು. ಸೊ ಆ ಸಂಕಲ್ಪ ಬರೀ ಸಂಕಲ್ಪ ಆಗಿರಬಾರದು. ಹೆಂಗ ಒಂದು ಸಂಕಲ್ಪ ಮಾಡಿ ಸಂಕಲ್ಪಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀವಲ್ವಾ, ಹಾಗೆ ನಿರಂತರವಾಗಿ ಪ್ರಯತ್ನ ಮಾಡ್ಬೇಕು. ದಿನ ಒಂದು 5 ನಿಮಿಷ ಧ್ಯಾನ ಮಾಡೋದ್ರ ಕಡೆಗೆ ಲಕ್ಷ್ಯ ಕೊಡಬೇಕು. ಅದು ನಿರಂತರವಾಗಿ ದೀರ್ಘಕಾಲದ ತಪಸ್ಸಿನಿಂದ ಯೋಗ ಪತಂಜಲಿ ಸೂತ್ರಗಳು ಹೇಳಿದಾಗೆ ನಿರಂತರ ಅಭ್ಯಾಸ ಅಂತ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಈ ಪ್ರಾಕ್ಟೀಸ್ ಮಾಡುವಾಗ ಈ ಕಲ್ಮಶವಾಗಿರ್ತಕ್ಕಂಥದ್ದು ಎಲ್ಲ ಅಕ್ಷರ ವಾಸನೆಗಳು ಕಳೀತಾ ಹೋಗ್ತಾವ. ಅವಾಗ ವಾಸನೆಗಳು ಕಳೆದಂತೆಲ್ಲ ಸುಖದ ಸ್ಥಿತಿ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವಾಗ ಸಂಪೂರ್ಣವಾಗಿ ವಾಸನೆಗಳು ಕಳೆದು ಹೋಗ್ತವೆ ಆಗ ಅದು ಬ್ರಹ್ಮಸ್ಥಿತಿ, ಅದು ಆತ್ಮಸ್ಥಿತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.